ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಆಯುರ್ವೇದ ಮಂದಿರ, ಶಿವಮೊಗ್ಗ. ಉಸಿರಾಟವೇ ದೀರ್ಘಾಯುಷ್ಯದ ಮೂಲ ಮಂತ್ರ. ಹೌದು ಕನ್ನಡದ ಶ್ರೇಷ್ಠರೇ, ದೀರ್ಘಾಯುಷ್ಯ ಅಂದರೆ ಏನು? ಹಾಗಾದರೆ ಸಂಪೂರ್ಣ ಅವಧಿಯ ಬದುಕು ಅಂದರೆ 100 ವರ್ಷ ಮಾನವನ ಜೀವಿತಾವಧಿ ಅಂತ ನಿರ್ಧಾರವಾಗಿದೆ ಅಲ್ವಾ? ಅಲ್ಲಿಯ ತನಕವೂ ಆರೋಗ್ಯದಿಂದ ಬದುಕುವುದು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಆ 100 ವರ್ಷದ ನಿರ್ಧಾರಿತ ಅವಧಿ ಕಳೆದು ಹೋಗಿದೆ ಅಲ್ವಾ? ಯಾಕಂದರೆ ಎಲ್ಲರಿಗೂ ಗೊತ್ತೇ ಇದೆ, ಆಹಾರ ಕ್ರಮ, ಕಲುಷಿತ ಆಹಾರ ಸೇವನೆ ಇತ್ಯಾದಿ. ಇದಕ್ಕೆ ಇನ್ನೂ 2 ಅಂಶವನ್ನು ನಾವು ಗಮನಿಸಲೇಬೇಕು. ಒಂದು, ಶರೀರಕ್ಕೆ ದೈಹಿಕ ಶ್ರಮದ ಕೊರತೆ, ಮೈ ತುಂಬ ಕೆಲಸ ಇಲ್ಲದೇ ಇರೋದು. 2, ಮನಸ್ಸಿನ ತುಂಬ ಬೇಡದ ಕೆಲಸಗಳನ್ನು ಇಟ್ಟುಕೊಂಡಿರೋದು, ಚಿಂತೆ, ಸ್ಟ್ರೆಸ್, ಪ್ಯಾನಿಕ್ ಆಗೋದು ಇತ್ಯಾದಿ. ಇರಲಿ, ಇವೆಲ್ಲದರ ಸಮಸ್ಯೆಗಳನ್ನು ಕೇವಲ ನಮ್ಮ ಉಸಿರಾಟದ ಕ್ರಮದಿಂದ ದೂರಗೊಳಿಸಿ ಆರೋಗ್ಯದಿಂದ, ಆನಂದದಿಂದ, ಸಂತೋಷದಿಂದ ಕಾರ್ಯಗಳ ನಿರ್ವಹಣೆ ಮಾಡೋದು, ಸಂಸಾರ ನಿರ್ವಹಣೆ ಮಾಡೋದು ಆಗುವುದೇ ದೀರ್ಘಾಯುಷ್ಯದ ಮೂಲಮಂತ್ರ. ಆದರೆ ಅದು ನೆರವೇರುವುದು ಹೇಗೆ? ಅದೇ ದೀರ್ಘ ಉಸಿರಾಟ. ನಮ್ಮ ಜೀವಮಾನವು ಅಂದರೆ ನಮ್ಮ ಆರೋಗ್ಯವನ್ನು ಅವಲಂಬಿಸಿದ ನಮ್ಮ ಸಾವು ಕೂಡ ನಮ್ಮ ಉಸಿರಾಟದ ಮೇಲೆಯೇ ಮಾತ್ರವಾಗಿ ಅವಲಂಬಿತವಾಗಿದೆ. ಪುರಾಣ ಕಾಲದ ಮಹಾಪುರುಷರು ಅತ್ಯಂತ ದೀರ್ಘಾವಧಿಯ ಬಾಳನ್ನು ಬದುಕಿದ್ದನ್ನು ನಾವು ಕೇಳಿಬಲ್ಲೆವು. ಅದು ಹೇಗೆ ಅವರು ದೀರ್ಘಾವಧಿಯ ಬಾಳನ್ನು ಬದುಕಿದರು ಎಂದರೆ, ಅವರು ಜೀವನ ಪೂರ್ತವಾಗಿ ಉಸಿರಾಡುವುದನ್ನೇ ದೀರ್ಘವಾಗಿ ಉಸಿರಾಡುವುದನ್ನು ಮಾಡುತ್ತಿದ್ದರು. ಅಂದರೆ ಆ ಟೆಕ್ನಿಕ್ಕನ್ನು ನಾವು ಕೂಡ ಮಾಡಬಹುದು. ಹೇಗೆ? ಅದು ಹೇಗೆ? ನಾವು ಉಸಿರನ್ನು 3 ಭಾಗಗಳಲ್ಲಿ ತುಂಬಿಸಿಕೊಳ್ಳಬಹುದು ನಮ್ಮ ಶರೀರದಲ್ಲಿ. ಅದು ಹೇಗೆ? ಹಾಗೆ ಆರಂಭ ಮಾಡುವಾಗ ಮೊದಲು ಹೊಟ್ಟೆಯನ್ನು ಒಳಗೆಳೆದುಕೊಂಡು ತಕ್ಷಣ ಹೊಟ್ಟೆ ಮತ್ತು ಕಿಬ್ಬೊಟ್ಟೆಗಳಲ್ಲಿ ಗಾಳಿಯನ್ನು ತುಂಬಿಕೊಳ್ಳುವುದು, ಪೂರಕ ಮಾಡಿಕೊಳ್ಳುವುದು, ಇನ್ಹೈಲ್ ಮಾಡಿಕೊಳ್ಳುವುದು. ಕಿಬ್ಬೊಟ್ಟೆ ಅದೇ ಅಪಾನ ಪ್ರದೇಶ, ಅದೇ ಅಬ್ಡಮನ್ ಅಥವಾ ಲಂಬಾರ್ ರೀಜಿಯನ್ ಅಂತ ಕರಿತೇವೆ. ಅದನ್ನು ಲೋಯರ್ ಲೋಬುಲಾರ್ ಅಂತ ಕರಿತೇವೆ. ಮತ್ತು ಎದೆಯ ಭಾಗ, ಮಿಡಲ್ ಲೋಬುಲಾರ್, ಎದೆ, ಈ ಭಾಗದಲ್ಲಿ ಗಾಳಿ ಬರುವಂತೆ ಇನ್ಹೈಲ್ ಮಾಡುವುದು. ಮತ್ತು ಈಗ ಕುತ್ತಿಗೆಯ ಭಾಗಕ್ಕೂ ನಮಗೆ ಗಾಳಿಯ ತುಂಬಿಕೊಳ್ಳುವುದನ್ನು ನಾವು ಮಾಡಿಕೊಳ್ಳಬೇಕು. ಇದನ್ನು ಅಪರ್ ಲೋಬುಲಾರ್ ಅಂತ ಕರಿತೇವೆ. ಹೀಗೆ ಮಾಡುವುದರಲ್ಲಿ 8 ಲೀಟರ್ ಗಾಳಿ ನಮ್ಮ ಶರೀರಕ್ಕೆ ತುಂಬುತ್ತದೆ. ಉಸಿರು ಬಿಡುವುದನ್ನು ಕೂಡ ಹಾಗೆ ಹೊಟ್ಟೆಯಿಂದ ಗಾಳಿ ಬಿಡುವುದು, ಮತ್ತು ಎದೆಯ ಭಾಗದಲ್ಲಿ ಗಾಳಿಯನ್ನು ಬಿಡುವುದು, ಮತ್ತು ಕುತ್ತಿಗೆಯ ಭಾಗದಿಂದ ಉಸಿರನ್ನು ಹೊರಗೆ ಬಿಡುವುದು. ಇದೇ ಸರಿಯಾದ ಉಸಿರಾಟದ ಕ್ರಮ. ಅದು ಹಿಂದಿನ ನಮ್ಮ ಹೀರೋಗಳು, ಪೌರಾಣಿಕ ಹೀರೋಗಳು ಹಾಗೆ ಮಾಡ್ತಾ ಇದ್ದರು. ಹಾಗಾಗಿ ಅವರು 100 ವರ್ಷದಿಂದ ಜಾಸ್ತಿಯಾಗಿ 200, 300, 400 ವರ್ಷಗಟ್ಟಲೆ ಬದುಕುತ್ತಾ ಇದ್ದರು ಅಂತ ಹೇಳ್ತಾರೆ. ಆದರೆ ಯಾವಾಗಲೂ ಈ ಕ್ರಮವನ್ನು ನಾವು ಮಾಡಿಕೊಳ್ಳಿಕ್ಕಾಗುತ್ತಾ? ಹಾಗಾದರೆ ಏನು ಮಾಡಬೇಕು ನೋಡೋಣ. ಮನುಷ್ಯರಾದ ನಾವು ಹೇಗೆ ಉಸಿರಾಡುತ್ತೇವೆ ಗೊತ್ತಾ? ನಮ್ಮ ಆರೋಗ್ಯವನ್ನು ನಾವೇ ಯಾವಾಗಲೂ ನಮಗೆ ಗೊತ್ತಾಗದ ಹಾಗೆ, ಹದಗೆಡುವ ಹಾಗೆ ಉಸಿರಾಡ್ತೇವೆ. ನಮಗೆ ಗೊತ್ತಾಗೋದೇ ಇಲ್ಲ ಅದು. ಆದರೆ ಗೊತ್ತಾಗುವ ಹಾಗೆ ಮತ್ತು ನಮ್ಮ ಆರೋಗ್ಯ ಸುಧಾರಿಸುವ ಹಾಗೆ ಉಸಿರಾಡುವುದು ಹೇಗೆ? ಅದೇ ಪ್ರಾಣಾಯಾಮ. ಈ ಪ್ರಾಣಾಯಾಮ ಏನು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈಗ ಈ ಸಂಚಿಕೆಯಲ್ಲಿ ಎಷ್ಟು ಪ್ರಾಣಾಯಾಮಗಳನ್ನು ನಮ್ಮ ಸಪ್ತಬಿಂದು ಯೋಗ ಮಂದಿರದಲ್ಲಿ ನಾವು ನೆರವೇರಿಸ್ತೇವೆ ಮತ್ತು ಹೇಳಿಕೊಡ್ತೇವೆ ಅನ್ನೋದನ್ನು ಹೇಳ್ತೇನೆ. ಹಾಗೆ ಯಾವ ಜೀವಿಗಳು ಹೇಗೆ ಉಸಿರಾಡುತ್ತವೆ, ಹಾಗೆ ಉಸಿರಾಡುವಾಗ ಅವುಗಳ ಜೀವಾವಧಿಯು ಹೇಗೆ ಇರುತ್ತೆ ಅನ್ನೋದನ್ನು ಈಗ ನೋಡೋಣ. ಒಂದು ಪಕ್ಷಿ ಅಥವಾ ಹಕ್ಕಿ 1 ನಿಮಿಷಕ್ಕೆ 80ರಿಂದ 100 ಬಾರಿ ಉಸಿರಾಡುತ್ತದೆ. ಅದಕ್ಕಾಗಿ ಅವು ಕೇವಲ 1-2 ವರ್ಷ ಮಾತ್ರ ಬದುಕುವುದನ್ನು ನಾವು ನೋಡ್ತೇವೆ ಅಲ್ವಾ? ಅದೇ ಒಂದು ನಾಯಿ ಅಥವಾ ಬೆಕ್ಕು ನಿಮಿಷಕ್ಕೆ 38ರಿಂದ 40 ಬಾರಿ ಉಸಿರಾಡುತ್ತೆ. ಹಾಗಾಗಿ ಅವು 14 ವರ್ಷದ ಅವಧಿಯನ್ನು ಇಟ್ಟುಕೊಳ್ತವೆ. ಅದೇ ನಾವುಗಳು ಅಂದರೆ ಮನುಷ್ಯರು ನಿಮಿಷಕ್ಕೆ 14 ಬಾರಿ ಉಸಿರಾಡುತ್ತೇವೆ. ಹಾಗಾಗಿ ನಮಗೆ 100 ವರ್ಷದ ಗ್ಯಾರಂಟಿ ಇದೆ. ಹಾಗೆ ಇದ್ದರೂ ಕೂಡ
ನಿಮಗೆ ಗೊತ್ತೇ ಇದೆ ಅದು ಹೇಗೆ ಹೇಗೆ ಆಗ್ತಾ ಇದೆ ಅಂತ. ಅದನ್ನು ಹೇಳಬೇಕಾದಿಲ್ಲ. ಅದು ಹೇಗೆ ಅಂತಂದರೆ ಅದೂ ಕೂಡ ನಿಮಗೆ ಗೊತ್ತೇ ಇದೆ. ಅದೇ ಒಂದು ಆಮೆ ಮತ್ತು ಆನೆಗಳ ಉಸಿರಾಟವನ್ನು ತುಲನೆ ಮಾಡಿ ನೋಡೋಣ, ಕಂಪೇರ್ ಮಾಡಿ ನೋಡೋಣ. ಆನೆ ಮತ್ತು ಆಮೆ ನಿಮಿಷಕ್ಕೆ ಕೇವಲ 2 ಅಥವಾ 3 ಬಾರಿ ಉಸಿರಾಡುತ್ತವೆ. ಆದ್ದರಿಂದ ಅವುಗಳಿಗೆ 100 ವರ್ಷ ಗ್ಯಾರಂಟಿಯಾಗಿ ಬರೆಯಬಹುದು. ಆನೆಯ ಶ್ವಾಸಕೋಶ ಎಷ್ಟು ಗಾತ್ರದ್ದು ಗೊತ್ತೇನು? 2 ಅಡಿಯಷ್ಟು ದೊಡ್ಡದಾಗಿರುತ್ತೆ. ಆ ಗಾತ್ರದ ಶ್ವಾಸಕೋಶಕ್ಕೆ ಎಷ್ಟು ಗಾತ್ರದ ಗಾಳಿ ಬೇಕು, ಅದು ಎಷ್ಟು ನಿಧಾನವಾಗಿ ತೆಗೆದುಕೊಂಡು ಆ ಶ್ವಾಸಕೋಶವನ್ನು ತುಂಬಬೇಕು ಆನೆ. ಹಾಗಾಗಿ ಆ ಸುಮಾರು 100 ಲೀಟರ್ನಿಂದ 150 ಲೀಟರ್ನ ಗಾಳಿಯನ್ನು ಅದು ತೆಗೆದುಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಬಹಳ ಸಮಯ ಬೇಕಾಗುತ್ತೆ. 1 ನಿಮಿಷಕ್ಕೆ 2 ಬಾರಿ ಮಾತ್ರ ಅದು ಉಸಿರಾಡುತ್ತೆ, ಉಸಿರನ್ನು ತೆಗೆದುಕೊಳ್ಳುತ್ತೆ, ಉಸಿರನ್ನು ಬಿಡುತ್ತೆ. ಹಾಗಾಗಿ ಅವುಗಳ ಜೀವಮಾನ 100 ವರ್ಷ ಗ್ಯಾರಂಟಿಯಾಗಿ ಆಗುವುದನ್ನು ನಾವು ನೋಡ್ತೇವೆ. ಚಿಕ್ಕ ಗಾತ್ರದ ಆಮೆಯೂ ಕೂಡ ನಿಮಿಷಕ್ಕೆ 2 ಬಾರಿ ಉಸಿರಾಡುತ್ತೆ. ಹಾಗಾಗಿ ಅವಕ್ಕೆ 100 ವರ್ಷದ ಬದುಕು ಗ್ಯಾರಂಟಿ. ಸಮುದ್ರದ ಆಮೆ ನಿಮಿಷಕ್ಕೆ 1 ಬಾರಿ ಉಸಿರಾಡುತ್ತೆ. ಹಾಗೆ ಅದಕ್ಕೆ 2 ಗಂಟೆಯವರೆಗೂ ಉಸಿರಾಡದೆ ಹಾಗೆ ಸ್ತಂಭನ ಮಾಡಿಕೊಳ್ಳೋಕ್ಕೂ ಬರುತ್ತೆ. ಅದಕ್ಕೆ ಆ ಕಡಲಾಮೆ 400 ವರ್ಷದ ತನಕ ಬದುಕುತ್ತೆ. ಅಂದರೆ ಅಲ್ಲಿಗೆ ಏನಾಯಿತು? ನಿಧಾನದ ಉಸಿರಾಟವು ನಮ್ಮ ದೀರ್ಘಾವಧಿಯ ಬದುಕನ್ನು ನಿರ್ಧರಿಸುತ್ತದೆ ಅಂತ ಆಯಿತು ಅಲ್ವಾ? ಹಾಗಾದರೆ ನಾವು ಕಡಲಾಮೆ, ಆನೆಗಳ ತರಹ ಉಸಿರಾಡೋದಕ್ಕೆ ಆಗುತ್ತಾ? ಖಂಡಿತ ಆಗೋಲ್ಲ. ನಮ್ಮ ಶ್ವಾಸಕೋಶ ಇರೋದು ಕೇವಲ 1 ಪೀಪಿಯ ಗಾತ್ರದಷ್ಟು. ಹಾಗಾದರೆ ನಾವೇನು ಮಾಡಬೇಕು? ಏನು ಮಾಡಬೇಕಂದ್ರೆ ದಿನವೂ 1/2 ಗಂಟೆ ಕಾಲ ಮಾತ್ರ ಉಸಿರಾಡಲು ಮೀಸಲಾಗಿ ಇಡಬೇಕು. ಹುಟ್ಟಿನಿಂದ ಆ ಕ್ಷಣದಿಂದ ಉಸಿರು ಆಡ್ತಲೇ ಇದ್ದೇವಪ್ಪ. ಅದೇನು 1/2 ಗಂಟೆ ಅನ್ನೋದು? ಉಸಿರಾಟ ಅನ್ನೋದು ಕೇವಲ ಉಸಿರು ತೆಗೆದುಕೊಳ್ಳೋದು ಬಿಡೋದು ಮಾತ್ರವಲ್ಲ. ಹಾಗಾದರೆ ಏನು ಅದು ನಮ್ಮ ಭಾವನಾತ್ಮಕ ಸಂಬಂಧ, ಜೀವಾತ್ಮಕ ಸಂಬಂಧ. ಅದು ನಮ್ಮ ಭಾವನಾತ್ಮಕ ಸಂಬಂಧ, ಜೀವಾತ್ಮಕ ಸಂಬಂಧ. ಅದು ನಮ್ಮ ಜೀವ ಮತ್ತು ಆತ್ಮ ಮತ್ತು ಮನಸ್ಸು ಮತ್ತು ಇಂದ್ರಿಯ ಮತ್ತು ಬುದ್ಧಿ ಮತ್ತು ದೇಹ ಮತ್ತು ಮನಸ್ಸುಗಳ ಆರೋಗ್ಯ ಮತ್ತು ಶರೀರದ ಆರೋಗ್ಯ, ಇವುಗಳ ಸಂಕಲನವೇ ಪ್ರಾಣಾಯಾಮ. ಇವುಗಳ ಸಮೀಕರಣ ಸಂಬಂಧವೇ ಪ್ರಾಣಾಯಾಮ. ಆತ್ಮೋನ್ನತಿಯ ಸಂಬಂಧವೇ ಪ್ರಾಣಾಯಾಮ. ನಮ್ಮ ಜೀವನವನ್ನು ಎಷ್ಟರ ಮಟ್ಟಿಗೆ ಸಾಕಾರ ಮಾಡಿಕೊಳ್ತೇವೆ, ಎಷ್ಟರ ಮಟ್ಟಿಗೆ ಸಾಕ್ಷಾತ್ಕಾರ ಮಾಡಿಕೊಳ್ತೇವೆ, ಸಾರ್ಥಕ ಮಾಡಿಕೊಳ್ತೇವೆ ಅನ್ನುವ ಸಂಬಂಧ. ಸಾರ್ಥಕ ಜೀವನ ಅಂದರೆ ಏನು? ಹಾಗಾದರೆ ದೊಡ್ಡ ಮಾತು ಈಗ ಬೇಡ, ಮತ್ತೆ ಮಾತಾಡೋಣ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಅವುಗಳ ಎಲ್ಲವನ್ನೂ ಮಾತನಾಡೋಣ. ನಮಗೆ ನಿರಂತರ ಆರೋಗ್ಯ ಮಾತ್ರ ಮುಖ್ಯ, ಅದನ್ನೇ ಸಾರ್ಥಕ ಜೀವನ ಅಂದುಕೊಳ್ಳೋಣ. ಹಾಗೆ ಅದು ಸಾರ್ಥಕ ಜೀವನ ಕೂಡ ಆಗುತ್ತೆ. ಇದನ್ನೇ ಗಣಪತಿ ಅಥರ್ವ ಶೀರ್ಷ ವೇದಗಳಲ್ಲಿ ಹೇಳೋದು. ಅಥರ್ವಣ ವೇದ. ಆ ಅಥರ್ವಣ ವೇದದಲ್ಲಿ ಮುಖ್ಯವಾಗಿ ಈ ಗಣಪತಿ ಅಥರ್ವ ಶೀರ್ಷವನ್ನು ಹೇಳ್ತಾರೆ. ಆ ಮಂತ್ರದಲ್ಲಿ ಹೀಗೆ ಹೇಳಲಾಗುತ್ತೆ: ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಯಾವ ದೇವನಿಂದ ನಮಗೆ ಎಲ್ಲಿಯ ತನಕ ಆಯಸ್ಸನ್ನು ಕೊಡಲಾಗಿದೆಯೋ ಅಲ್ಲಿಯ ತನಕವೂ ನಮ್ಮ ಕರ್ಣಗಳು ಮಂಗಳಕರವಾದದ್ದನ್ನೇ ಕೇಳುತ್ತಿರಲಿ, ನಮ್ಮ ಕಣ್ಣುಗಳು ಮಂಗಳಕರವಾದದ್ದನ್ನೇ ನೋಡುತ್ತಿರಲಿ, ನಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳು ಯಾವಾಗಲೂ ಭದ್ರವಾಗಿರಲಿ, ಸುಭದ್ರವಾಗಿರಲಿ, ಆರೋಗ್ಯವಾಗಿರಲಿ. ನಮ್ಮ ಶರೀರಕ್ಕೆ ಮತ್ತು ಮನಸ್ಸಿಗೆ ಆರೋಗ್ಯವನ್ನು ತುಂಬಿಕೊಡಲಿ. ನಾವು ಸಾಯುವ ತನಕ ನಮ್ಮ ಶರೀರವನ್ನು, ಮನಸ್ಸನ್ನು ಆರೋಗ್ಯಪೂರ್ಣವಾಗಿ ನೋಡಿಕೊಳ್ಳಲಿ ಅಂತ. ನೋಡಿ, ನಮ್ಮ ಪುರಾಣವೇ, ನಮ್ಮ ವೇದಗಳೇ, ನಮ್ಮ ಎಲ್ಲವೂ ಕೂಡ, ನಮ್ಮ ಕವಿಗಳು ಕೂಡ ಈ ನಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಹೇಳ್ತಾರೆ.
ಪ್ರತಿನಿತ್ಯವೂ ನಾವು ಹೇಗೆ ಊಟ ತಿಂಡಿಗಳನ್ನು ನಿದ್ದೆಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರುತ್ತೇವೆ ಹಾಗೆ ಒಂದು ಅರ್ಧ ಗಂಟೆ ಕಾಲ ಪ್ರತಿನಿತ್ಯವೂ ಪ್ರಾಣಾಯಾಮಗಳನ್ನು ನೆರವೇರಿಸುತ್ತಿದ್ದರೆ ರೋಗಗಳನ್ನು ದೂರ ಮಾಡಿಕೊಳ್ಳಬಹುದು. ಪ್ರತಿಯೊಂದು ರೋಗಗಳನ್ನು ದೂರ ಮಾಡಿಕೊಳ್ಳಬಹುದು. ಪ್ರತಿನಿತ್ಯವೂ ನಾವು ಹೀಗೆ ಊಟ ತಿಂಡಿಗಳನ್ನು ನಿದ್ದೆಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರುತ್ತೇವೆಯೋ ಹಾಗೆಯೇ ಒಂದು ಅರ್ಧ ಗಂಟೆ ಕಾಲ ಪ್ರತಿನಿತ್ಯವೂ ಪ್ರಾಣಾಯಾಮಗಳನ್ನು ನೆರವೇರಿಸುತ್ತಿದ್ದರೆ ಯಾವ ಮಾತ್ರೆಗಳ ಸಹಾಯವಿಲ್ಲದೆ BP ಮತ್ತು ಶುಗರ್ಗಳನ್ನು ತೊಂದರೆಗಳನ್ನು ಮತ್ತು ಇತರ ಭಯಾನಕ ತೊಂದರೆಗಳನ್ನು ನಾವೇ ಖಂಡಿತವಾಗಿ ನಿವಾರಿಸಿಕೊಳ್ಳಬಹುದು ಅನ್ನೋದನ್ನು ಈ ಸಂಚಿಕೆಯ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈ ಸಂಚಿಕೆಯಲ್ಲಿ ನಮ್ಮ ಸಪ್ತಬಿಂದು ಯೋಗ ಮಂದಿರದಲ್ಲಿ ನಮ್ಮ ಯೋಗಾರ್ಥಿಗಳಿಗೆ ಕಲಿಸಿಕೊಡುವ ಪ್ರಾಣಾಯಾಮಗಳ ಪಟ್ಟಿಗಳನ್ನೇ ನಿಮ್ಮ ಮುಂದೆ ಇಡ್ತೇನೆ. ಸಕಲ ರೋಗಗಳನ್ನು ನಿವಾರಿಸುವಂತಹ ಭವ್ಯವಾದ ಅನನ್ಯವಾದ ಶ್ರೇಷ್ಠವಾದ ಅವುಗಳನ್ನು ನಾನು ಹೆಸರಿಸುತ್ತೇನೆ ನಿಮ್ಮ ಮುಂದೆ. ಈಗ ನೀವು ಅದನ್ನು ಕೂಡ ನೋಡಿ ಸಹೃದಯರೇ. ಸಾವಿತ್ರಿ ಪ್ರಾಣಾಯಾಮ ಭಾಗ 1 ಭಾಗ 2, ನಾಡಿ ಶುದ್ಧಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಭಾಗ 1 ಭಾಗ 2 ಭಾಗ 3, ಸೂರ್ಯ ಭೇದನ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಶಕ್ತಿಶಾಲಿನಿ ಪ್ರಾಣಾಯಾಮ, ಶೀತ್ಕಾರಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ತ್ರಯಬಂಧ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಪಂಚಸಹಿತ ಪ್ರಾಣಾಯಾಮ, ಸೆಗಮೆಂಟ್ 1, ಸೆಗಮೆಂಟ್ 2, ಸೆಗಮೆಂಟ್ 3, ಸೆಗಮೆಂಟ್ 4, ಸೆಗಮೆಂಟ್ 5, ಅಂತರ್ಕುಂಭಕ ಪ್ರಾಣಾಯಾಮ, ಬಹಿರ್ಕುಂಭಕ ಪ್ರಾಣಾಯಾಮ, ಸಪ್ತಬಿಂದು ಧಾರಣ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಮೂರ್ಛಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ಮತ್ತು ಅದನ್ನೇ ಹೇಳ್ತೀನಿ, ಅದು ಬಹಳ ಶ್ರೇಷ್ಠವಾದದ್ದು. ಕುಂಡಲಿನಿ ಪ್ರಾಣಾಯಾಮ ಮಹಾ ಅದ್ಭುತವಾದ ಪ್ರಾಣಾಯಾಮ, ಲಯಯೋಗ ಪ್ರಾಣಾಯಾಮ, ಮಂಡಲ ಪ್ರಾಣಾಯಾಮ. ಹಾಗೆ ಯಾವ ಪ್ರಾಣಾಯಾಮಗಳು ಯಾವ ರೋಗಗಳನ್ನು ತೊಂದರೆಗಳನ್ನು ನಿವಾರಿಸುತ್ತದೆ ಅಂತಲೂ ಹೇಳ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಸಂಪೂರ್ಣವಾಗಿ ಮತ್ತು ವಿವರವಾಗಿ ಹೇಳ್ತೇನೆ. ಆದ್ದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ನೋಡಿ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾವ ಪ್ರಾಣಾಯಾಮದಿಂದ ಶುಗರ್ ಡಯಾಬಿಟಿಸ್ ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ. ಮತ್ತು ಶುಗರ್ ಹೇಗೆ ಆಗುತ್ತೆ, ಹೇಗೆ ನಮ್ಮಲ್ಲಿ ಪ್ರಾದುರ್ಭಾವವಾಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನು ಕೂಡ ಯಾವ ಅಂಗಾಂಗಗಳು ಸೂಕ್ಷ್ಮ ಅಂಗಾಂಗಗಳು ಯಾವ ರೀತಿ ಕೆಟ್ಟು ನಾವೇ ಕೆಡಿಸ್ಕೊಳ್ಳೋದು ಅವನ್ನೆಲ್ಲ. ಹಾಗಾಗಿ ಎಲ್ಲ ಸೂಕ್ಷ್ಮ ಅಂಗಾಂಗಗಳು ನಮ್ಮ ಶರೀರದ ಆರೋಗ್ಯವನ್ನು, ನಮ್ಮ ಮನಸ್ಸಿನ ಆರೋಗ್ಯವನ್ನು ಹೇಗೆ ಹಾಳು ಮಾಡ್ತವೆ, ಹಾಗೆ ಅದನ್ನು ನಾವು ನಿರೋಧಿಸಿ ನಾವು ಆರೋಗ್ಯಕರವಾಗಿ ಬದುಕಬಹುದು ಅಂತಲೂ ಕೂಡ ಹೇಗೆ ಅನ್ನೋದನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದೆ ಮತ್ತೆ ಹೇಳ್ತೇನೆ. ಒಂದೇ ಒಂದು ಆಸನವನ್ನು ಈಗ ತೋರಿಸಿ ಹೇಳ್ತೇನೆ. ಅದು ಮಧ್ಯವಯಸ್ಕರಲ್ಲಿ ಹಾಗೂ ವಯಸ್ಕರಲ್ಲಿ ಹಾಗೂ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಕೂಡ ಡಯಾಬಿಟಿಸ್ ಇದ್ದರೆ ಅವರು ನಾನು ಈಗ ಮುಂದಿನ ವಿಡಿಯೋದಲ್ಲಿ ತೋರಿಸುವ ಮಯೂರಾಸನ ಒಂದೇ ಒಂದನ್ನು ತೋರಿಸುತ್ತೇನೆ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತು ಅದನ್ನು ವಿವರವಾಗಿ ತೋರಿಸ್ತೇನೆ. ಆ ಆಸನಗಳನ್ನ ಈಗ ಸದ್ಯವಾಗಿ ಪಿಂಚ ಮಯೂರಾಸನ ಅನ್ನೋದನ್ನು ತೋರಿಸ್ತೇನೆ. ಹಾಗೂ ಮುಂದೆ ಮಯೂರಾಸನ, ಪದ್ಮ ಮಯೂರಾಸನ ಅವುಗಳನ್ನು ತೋರಿಸ್ತೇನೆ. ನೋಡಿ ಕಲಿತುಕೊಳ್ಳಿ. ನಿಮ್ಮ ಸಕ್ಕರೆಯ ಕಾಯಿಲೆಯ ಭಯವನ್ನು, ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳಿ. ನಮಸ್ಕಾರ. ನನ್ನ ಮುಂದಿನ ಸಂಚಿಕೆಗಳನ್ನು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ, ಶೇರ್ ಮಾಡ್ತಾ ಇರ್ರಿ. ನಮಸ್ಕಾರ.